ಓಂ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಆಧಾರದಂತಿರುವ ವ್ಯಕ್ತಿ ಕಣ್ಮರೆಯಾದಾಗ ಆಶ್ರಯಿಸಿಕೊಂಡಿರುವ ಜನ ಚಲ್ಲಾಪಿಲ್ಲಿಯಾಗಿ ಹೋಗೋದು ತೀರ ಸಹಜ. ಶ್ರೀರಾಮಕೃಷ್ಣರು ಇಹಲೋಕದಿಂದ ಕಣ್ಮರೆಯಾದಾಗ ಅವರ ಗೃಹಸ್ಥ ಭಕ್ತರೆಲ್ಲ ತಮ್ಮ ತಮ್ಮ ಮನೆಗಳನ್ನ ಸೇರಿಬಿಟ್ರು. ಅದು ಸರಿಯೇ. ಯಾಕೆ ಅಂದ್ರೆ ಮನೆ ಬಿಟ್ಟು ಇನ್ನೆಲ್ಲಿಗೆ ಹೋಗಲಿ ಅವರು. ಆದ್ರೆ ಅವರ ಮನೋಭಾವ ಹೇಗಿತ್ತು ಅಂತಂದ್ರೆ, ರಾಮಕೃಷ್ಣರು ಹೊರಟು ಹೋದ ಮೇಲೆ ಈ ಆಧ್ಯಾತ್ಮ ಗೀಧ್ಯಾತ್ಮ ಸಾಧನೆ ಗೀದನೆ ಎಲ್ಲ ಅವರ ಹಿಂದೆಯೇ ಹೊರಟು ಹೋಯಿತು ಅಂತನ್ನೋ ಹಾಗೆ. ಆದ್ರೆ ಶ್ರೀರಾಮಕೃಷ್ಣರ 16 ಮಂದಿ ಯುವಕ ಭಕ್ತರು, ನರೇಂದ್ರ ರಾಖಾಲಾದಿ ಯುವಕ ಭಕ್ತರು ಮನೆಗಳನ್ನ ತ್ಯಾಗ ಮಾಡಿ ಸನ್ಯಾಸವನ್ನೇನೋ ತೆಗೆದುಕೊಂಡ್ರು. ಆದ್ರೆ ಈಗ ಅವರನ್ನೆಲ್ಲ ಕಲೆ ಹಾಕಿ ಹಿಡಿದಿಡಬಲ್ಲ ವ್ಯಕ್ತಿಯು ಕಣ್ಮರೆಯಾಗಿದ್ದಾರೆ. ಅಲ್ಲದೆ ಅವರೆಲ್ಲ ತಾವಾಗಿಯೇ ಒಂದು ಕಡೆ ಸೇರಿ ನೆಲೆ ನಿಲ್ಲೋದಕ್ಕೂ ಅವಕಾಶ ಇರಲಿಲ್ಲ. ಆದ್ರಿಂದ ಈ ತರುಣ ಸನ್ಯಾಸಿಗಳು ಕೂಡ ತಪಸ್ಸಿನ ಹೆಸರಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿಟ್ಟಿದ್ದಾರೆ. ಆದ್ರೆ ಇವರನ್ನೆಲ್ಲ ಒಂದುಗೂಡಿಸಿ ಒಂದು ಕಡೆ ನೆಲೆ ನಿಲ್ಲಿಸಿ ಇವರ ಮೂಲಕ ಶ್ರೀರಾಮಕೃಷ್ಣರ ದಿವ್ಯ ಜೀವನ ಸಂದೇಶಗಳನ್ನ ಪ್ರಸಾರ ಮಾಡಿಸುವ ಸಂಕಲ್ಪ ಮಾಡ್ತಾರೆ ಶ್ರೀಮಾತೆಯವರು. ಅವರ ಈ ಸಂಕಲ್ಪ, ಆಸೆ, ಆಕಾಂಕ್ಷೆಗಳು ಎಲ್ಲ ಕೇವಲ ಹಗಲುಗನಸಲ್ಲ, ಆಕಾಶ ಗೋಪುರಗಳಲ್ಲ. ಶ್ರೀಮಾತೆಯವರು ತಮ್ಮ ಜೀವಿತಾವಧಿಯಲ್ಲೇ ಆ ತರುಣ ಸನ್ಯಾಸಿಗಳನ್ನ ಸೇರಿಸಿ ಸಂಘಟನೆ ಮಾಡಿ ಶ್ರೀರಾಮಕೃಷ್ಣ ಮಹಾಸಂಘ ಮೈತಾಳಿ ನೆಲೆಗೊಳ್ಳೋ ಹಾಗೆ ನೋಡ್ಕೊಳ್ತಾರೆ. ಈ ಜಗತ್ತಿನಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸ ಅಂತಂದ್ರೆ ಅದು ಈ ಸನ್ಯಾಸಿಗಳನ್ನ ಒಟ್ಟು ಸೇರಿಸುವ ಕೆಲಸ. ಯಾಕೆ ಅಂತಂದ್ರೆ ಈ ಸನ್ಯಾಸಿಗಳೆಲ್ಲ ಸರ್ವತಂತ್ರ ಸ್ವತಂತ್ರರು. ಇವರು ತಮ್ಮ ತಂದೆ ತಾಯಂದಿರ ಹಂಗನ್ನೇ ಕತ್ತರಿಸಿ ಹಾಕಿ ಬಂದವರು. ಇವರಿಗಿನ್ಯಾರ ಹಂಗು? ಇಂಥ ಸನ್ಯಾಸಿಗಳನ್ನ ಒಟ್ಟುಗೂಡಿಸಿ ಒಂದೇ ಕಡೆ ವಾಸವಾಗಿರೋ ಹಾಗೆ ಮಾಡೋ ಕೆಲಸ ಅತ್ಯಂತ ಕಷ್ಟದ ಕೆಲಸ. ಬಹುಶಃ ರಾಜ್ಯ ಆಳೋದಕ್ಕಿಂತ ಕಷ್ಟದ ಕೆಲಸ. ಬೇಕಾದ್ರೆ ನೀವೇ ಆಲೋಚಿಸಿ ನೋಡಬಹುದು. ಇಂದು ಭಾರತದಲ್ಲಿ ಹಲವು ಜನ ಸನ್ಯಾಸಿಗಳು ಒಟ್ಟು ಸೇರಿ ವಾಸವಾಗಿರುವಂಥ ಮಠಗಳು ಎಷ್ಟಿವೆ, ಎಲ್ಲಿವೆ? ಬೇರೆ ಬೇರೆ ಸಂಪ್ರದಾಯದ ಹಲವಾರು ಮಠಗಳೇನೋ ಇವೆ. ಆದ್ರೆ ಪ್ರತಿಯೊಂದು ಮಠವು ಸರ್ವತಂತ್ರ ಸ್ವತಂತ್ರ. ಯಾರೂ ಯಾರ ಅಂಕೆಯಲ್ಲಿರುವವರಲ್ಲ, ಸ್ವತಂತ್ರರು. ಆದ್ರೆ ಶ್ರೀಮಾತೆಯವರು ವಿವೇಕಾನಂದಾದಿ ಸಿಂಹ ಸದೃಶ ಸನ್ಯಾಸಿಗಳನ್ನ ಒಟ್ಟುಗೂಡಿಸಿ ಕಟ್ಟಿದ ಮಠ 10 100 ಹಲವಾಗಿ ಇಂದು ಪ್ರಪಂಚಾದ್ಯಂತ ಹರಡಿಕೊಂಡಿದ್ರು. ಎಲ್ಲವೂ ಮೂಲ ಮಠವಾದ ಬೇಲೂರು ಮಠಕ್ಕೆ ಅಧೀನ. ಹೀಗೆ ಈ ರೀತಿ ಸಾವಿರಾರು ಸನ್ಯಾಸಿಗಳು ಇಂದು ಒಂದಾಗಿ ವಾಸವಾಗಿದ್ದುಕೊಂಡು ಶ್ರೀರಾಮಕೃಷ್ಣ ಸಂದೇಶ ಹಾಗೂ ಸನಾತನ ಧರ್ಮ ಸಂದೇಶ ಇವುಗಳನ್ನ ಪ್ರಸಾರ ಮಾಡ್ತಾ ಇದ್ದಾರಲ್ಲ, ಇದೆಲ್ಲ ಯಾವ ಶಕ್ತಿಯಿಂದ ಅಂತ ಕೇಳಿದ್ರೆ ಶ್ರೀಮಾತೆಯವರ ವಾತ್ಸಲ್ಯ ಶಕ್ತಿಯಿಂದ. ಈ ಜಗತ್ತಿನಲ್ಲಿ ಪ್ರೇಮ ವಾತ್ಸಲ್ಯ ಇವಕ್ಕಿರುವಷ್ಟು ಶಕ್ತಿ ಇನ್ಯಾವುದಕ್ಕೂ ಇಲ್ಲ. ಇಂಥ ವಾತ್ಸಲ್ಯ ಬಲದಿಂದ ಶ್ರೀಮಾತೆಯವರು ಈ ರಾಮಕೃಷ್ಣ ಮಹಾಸಂಘ ನೆಲೆಗೊಳ್ಳುವ ಹಾಗೆ ಮಾಡಿದ್ರು. ಅವರ ದೃಷ್ಟಿಯಲ್ಲಿ ಪ್ರೀತಿ ವಿಶ್ವಾಸವೇ ಈ ಮಹಾಸಂಘದ ಸುಸ್ಥಿತಿಗೆ ಜೀವನಾಡಿ. ಅವರು ಮಠದ ಸನ್ಯಾಸಿಗಳೆಲ್ಲರೂ ತಮ್ಮ ತಮ್ಮ ಭೇದ ಭಾವಗಳನ್ನ ಬದಿಗಿಟ್ಟು ಪರಸ್ಪರ ಸೌಹಾರ್ದದಿಂದಿರಬೇಕು, ಘನವಾದ ಭ್ರಾತೃತ್ವ ಬೆಳೆಸಿಕೊಳ್ಳಬೇಕು ಅಂತ ಹಾರೈಸಿದ್ರು. ಈ ಭೇದ ಭಾವಗಳ ತಿಕ್ಕಾಟವೇ ಭ್ರಾತ ಪ್ರೇಮವನ್ನ
ಸುಟ್ಟು ಹಾಕಿಬಿಡುತ್ತದೆ. ಅದರಲ್ಲೂ ಹಿರಿಯ ಸ್ಥಾನದಲ್ಲಿರುವವರು ಅಧಿಕಾರ ಚಲಾಯಿಸುವ ಮನೋಭಾವದವರಾಗಿಬಿಟ್ರೆ ಅಲ್ಲಿ ಇರುವುದಕ್ಕೇ ಆಗೋದಿಲ್ಲ. ಒಂದು ಸಲ ಕೋಯಲ್ಪಾರ ಆಶ್ರಮದಲ್ಲಿ ಈ ರೀತಿಯ ಪರಿಸ್ಥಿತಿ ಉಂಟಾಗಿಬಿಟ್ಟಿತ್ತು. ಆ ಆಶ್ರಮದ ಮಹಂತರು ಅಂದ್ರೆ ಅಧ್ಯಕ್ಷರು ಅಲ್ಲಿನ ಬ್ರಹ್ಮಚಾರಿಗಳನ್ನೆಲ್ಲ ದಬಾಯಿಸಿಕೊಂಡು ಅವರಿಗೆ ಚೆನ್ನಾಗಿ ಕೆಲಸವನ್ನೇನೋ ಕೊಟ್ರು. ಆದ್ರೆ ಪ್ರೀತಿ ವಿಶ್ವಾಸ ಕೊಡ್ಲಿಲ್ಲ. ಅವರ ಯೋಗಕ್ಷೇಮ ವಿಚಾರಿಸಿಕೊಳ್ಳಿಲ್ಲ. ಅವರಿಗೆ ಬೇಕಾದ ಊಟ ಬಟ್ಟೆಗಳಿಗೂ ಸಾಕಷ್ಟು ಕೊಡಲಿಲ್ಲ. ಪರಿಣಾಮ ಏನಾಯ್ತು ಅಂತಂದ್ರೆ ಅವರಲ್ಲಿ ಹಲವು ಜನ ಬ್ರಹ್ಮಚಾರಿಗಳು ಆಶ್ರಮ ಬಿಟ್ಟು ಶ್ರೀಮಾತೆಯವರ ಬಳಿಗೋ ಸ್ವಾಮಿ ಶಾರದಾನಂದರ ಬಳಿಗೋ ಬಂದುಬಿಟ್ರು. ಇಷ್ಟಾದರೂ ಆಶ್ರಮದ ಮಹಂತರು ತಮ್ಮ ಧೋರಣೆ ಬಿಡ್ಲಿಲ್ಲ. ಬದಲಾಗಿ ತಮಗೇ ಅನ್ಯಾಯ ಆಯಿತು ಅನ್ನೋ ತರಹ ಶ್ರೀಮಾತೆಯವರ ಬಳಿಗೆ ಬಂದು ದೂರಿಟ್ರು. ಅಮ್ಮ, ಮೊದಲು ಈ ಬ್ರಹ್ಮಚಾರಿಗಳೆಲ್ಲ ವಿಧೇಯರಾಗಿ ಇದ್ರು. ಆದ್ರೆ ಈಚೀಚೆಗೆ ಅವರ ಕಣ್ಣು ತೆರೆದಿದೆ. ಆದ್ರಿಂದ ಅವರೀಗ ನನ್ನ ಮಾತು ಕೇಳೋದಿಲ್ಲ. ಅಲ್ಲದೆ ಅವರು ಶರತ್ ಮಹಾರಾಜರ ಬಳಿಗೋ ನಿಮ್ಮ ಬಳಿಗೋ ಬಂದದ್ದೇ ಆದ್ರೆ ಒಳ್ಳೆ ಪ್ರೀತಿ ವಿಶ್ವಾಸ ಸಿಗುತ್ತೆ, ಒಳ್ಳೆ ಊಟ ಕೂಡ ಸಿಗುತ್ತೆ. ಅದಕ್ಕೆ ಅವರೆಲ್ಲ ಇಲ್ಲೇ ಬಿಡಾರ ಹೂಡಿಬಿಡ್ತಾರೆ. ಆದ್ರೆ ನೀವು ಅವರನ್ನೆಲ್ಲ ಇಲ್ಲಿ ಇರಗೊಡದೆ ಅವರಿಗೆಲ್ಲ ಚೆನ್ನಾಗಿ ಬುದ್ಧಿ ಹೇಳಿ ನನ್ನ ಬಳಿಗೆ ಕಳುಹಿಸಿದ್ದೇ ಆದ್ರೆ ಅವರು ಆಗ ನನ್ನ ಜೊತೆಗೆ ವಿಧೇಯರಾಗಿ ಇದ್ದು ಬಿಡ್ತಾರೆ ಅಂತ. ಆ ಮಹಂತರ ಮಾತು ಕೇಳಿ ಶ್ರೀಮಾತೆಯವರಿಗೆ ಆಶ್ಚರ್ಯವಾಗೋಯ್ತು. ವಾತ್ಸಲ್ಯವೇ ರೂಪು ತಾಳಿದಂತಿರೋ ಅವರು ಹೇಳ್ತಾರೆ, ಇದು ಹೇಗಪ್ಪ ಸಾಧ್ಯ? ಇದೆಲ್ಲ ಏನು ನೀನ್ ಹೇಳ್ತಿರೋದು? ಪ್ರೀತಿಯೇ ನಮ್ಮ ಬಲ. ಈ ಪ್ರೀತಿ ವಿಶ್ವಾಸದ ಮೂಲಕವೇ ಶ್ರೀರಾಮಕೃಷ್ಣರ ಈ ಕುಟುಂಬ ರೂಪು ತಳೆದಿದೆ. ಮತ್ತೆ ನಾನಾದರೂ ತಾಯಿ. ನನ್ನ ಮಕ್ಕಳ ಊಟ ಬಟ್ಟೆಯ ವಿಷಯದಲ್ಲಿ ಆಕ್ಷೇಪಣೆ ಮಾಡ್ತಾ ಇದೆಯಲ್ಲಪ್ಪ ನನ್ನ ಹತ್ತಿರವೇ. ಏನಪ್ಪ ಇದು ಅಂತ. ಇನ್ನೊಮ್ಮೆ ಅದೇ ಮಹಂತರು ತಮ್ಮ ಆಶ್ರಮವಾಸಿಗಳು ಮಲೇರಿಯಾದಿಂದ ನರಳುತ್ತಾ ಇದ್ರೂ ಕೂಡ ಅವರ ಆರೋಗ್ಯದ ಕಡೆಗೆ ಸಾಕಷ್ಟು ಗಮನ ಕೊಡಲಿಲ್ಲ. ಶ್ರೀಮಾತೆಯವರಿಗೆ ಇದು ತಿಳಿದು ಬಂತು. ಆಗ ತಾವೇ ಸ್ವತಃ ಅವರಿಗೆಲ್ಲ ಪುಷ್ಟಿಕರ ಆಹಾರ ಪಾನೀಯದ ವ್ಯವಸ್ಥೆ ಮಾಡಿದ್ರು. ಆದ್ರೆ ಆ ಮಹಂತರು ಆಶ್ರಮವಾಸಿಗಳ ಮೇಲೆ ಈ ರೀತಿಯ ಅಧಿಕಾರ ತೋರೋದನ್ನ ಕಂಡು ಶ್ರೀಮಾತೆಯವರಿಗೆ ಬಹಳ ಬೇಸರವಾಯಿತು. ಆ ಮಹಂತರಿಗೆ ಬುದ್ಧಿ ಹೇಳ್ತಾರೆ, ಏನಪ್ಪ ಇದು? ನೀನು ಮನಸ್ಸಿನೊಳಗಡೆ ಏನೇನೋ ಲೆಕ್ಕಾಚಾರ ಇಟ್ಟುಕೊಂಡು ಈ ರೀತಿ ಅಧಿಕಾರ ನಡೆಸಿದ್ರೆ ಆಶ್ರಮ ನಡೆಯೋ ಬಗೆ ಹೇಗೆ? ನೋಡು, ಈ ಬ್ರಹ್ಮಚಾರಿಗಳೆಲ್ಲ ನಿನ್ನ ಶಿಷ್ಯರೇ ಇರಬಹುದು. ಆದ್ರೆ ಅತಿಯಾಗಿ ಬೈದ್ರೆ ಸ್ವಂತ ಮಕ್ಕಳೇ ಬಿಟ್ಟು ಹೊರಟು ಹೋಗಿ ಬಿಡ್ತಾರೆ ಅಂತ. ಶ್ರೀಮಾತೆಯವರು ಆ ಮಠದ ಮಹಂತರಿಗೆ ನೀಡಿದ ಬುದ್ಧಿ ಮಾತಿನ ಸ್ವಾರಸ್ಯವನ್ನ ನೀವು ಈಗಾಗಲೇ ಗುರುತಿಸಿರಬೇಕು. ಮನೆ ಬಿಟ್ಟು ಮಠ ಸೇರಿದ ಸಾಧು ಬ್ರಹ್ಮಚಾರಿಗಳನ್ನ ಶ್ರೀರಾಮಕೃಷ್ಣರ ಹೆಸರಿನಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿ ಬಂದ ಈ ಸಾಧು ಬ್ರಹ್ಮಚಾರಿಗಳನ್ನ ಮಠದ ಅಧ್ಯಕ್ಷರಾದವರು ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು ಅಂತ ಅನ್ನೋದನ್ನ ಸ್ವತಃ ವಾತ್ಸಲ್ಯಮಯಿಯಾದ ಶ್ರೀಮಾತೆಯವರು ಕಲಿಸಿಕೊಡ್ತಿದ್ದಾರೆ. ಸಾಧು ಬ್ರಹ್ಮಚಾರಿಗಳೆಲ್ಲ ವಾಸವಾಗಿರುವ ಈ ಮಠ ಅಂತನ್ನೋದು ಊರ್ಜಿತಕ್ಕೆ ಬರಬೇಕಾದ್ರೆ ಅಲ್ಲಿ ಪ್ರಧಾನವಾಗಿ ಇರಬೇಕಾದ್ದು ಪ್ರೀತಿಯ ವಾತಾವರಣ. ರಾಮಕೃಷ್ಣ ಮಠದಲ್ಲಿ ಈ ರೀತಿ ಪ್ರೀತಿಯ ವಾತಾವರಣವನ್ನ ರೂಢಮೂಲಗೊಳಿಸಿದವರು ಶ್ರೀಮಾತೆಯವರು. ಶ್ರೀಮಾತೆಯವರ ಬಳಿಗೆ ಬಂದ ಪ್ರತಿಯೊಬ್ಬರಿಗೂ ಶ್ರೀಮಾತೆಯವರ ಮಡಿಲಲ್ಲಿ ಸ್ಥಾನ ಇದೆ. ಯಾರು ಕೈ ಬಿಟ್ಟರೂ ಅವರು ಕೈ ಬಿಡೋದಿಲ್ಲ. ಒಮ್ಮೆ ಕೋಯಲ್ಪಾರ ಆಶ್ರಮದ ಕೆಲವು ಬ್ರಹ್ಮಚಾರಿಗಳು ಆ ಆಶ್ರಮವನ್ನ ಬಿಟ್ಟು ಬೇರೆ ಕಡೆ ಹೊರಟು ಹೋದ್ರು. ಆಗ ಮಹಂತರು ಬಂದು ಶ್ರೀಮಾತೆಯವರ ಹತ್ತಿರ ಹೇಳ್ತಾರೆ, ಅಮ್ಮ, ಅವರೆಲ್ಲ ಈ ಆಶ್ರಮದಲ್ಲಿರೋದು ಬಿಟ್ಟು ಬೇರೆ ಕಡೆ ಹೊರಟು ಹೋದ್ರು.
ನೀವು ದಯವಿಟ್ಟು ಅವರಿಗೆ ಎಲ್ಲೂ ಸ್ಥಳಾವಕಾಶ ಸಿಗೋದಿಲ್ಲ ಅಂತ ನಿರ್ಧಾರವಾಗಿ ಹೇಳಿಬಿಡಿ ಅಂತ. ಆ ಮಹಂತರ ಅಭಿಪ್ರಾಯ ಏನು ಅಂತಂದ್ರೆ ಅವರೆಲ್ಲ ತನ್ನ ಆಶ್ರಮಕ್ಕೆ ಹಿಂತಿರುಗಿ ಬಂದಿರಲಿ ಅಂತ. ಅವರ ಈ ಸಲಹೆ ಕೇಳಿ ಶ್ರೀಮಾತೆಯವರಿಗೆ ರೇಗಿತು. ಹೇಳ್ತಾರೆ, ಅವರಿಗೆ ನಾನು ಏನು ಹೇಳಬೇಕು ಅಂದೆ? ಅವರಿಗೆ ಬೇರೆಲ್ಲೂ ಸ್ಥಳಾವಕಾಶ ಸಿಗೋದಿಲ್ಲ ಅಂತ ಅವರಿಗೆ ನಾನು ಹೇಳಬೇಕು ಅಂತ ಇದೆಯೋ ನೀನು? ನೋಡು, ಅವರು ನನ್ನ ಮಕ್ಕಳು. ಅವರೆಲ್ಲ ರಾಮಕೃಷ್ಣರ ಬಳಿಗೆ ಬಂದಿದ್ದಾರೆ. ಆದ್ರಿಂದ ಅವರೆಲ್ಲ ಎಲ್ಲೇ ಇದ್ರು ಶ್ರೀರಾಮಕೃಷ್ಣರು ಅವರ ಯೋಗಕ್ಷೇಮವನ್ನು ನೋಡಿಕೊಳ್ತಾರೆ. ನೀ ಹೇಳ್ತಿ ಅವರಿಗೆ ಎಲ್ಲೂ ಸ್ಥಳಾವಕಾಶ ಸಿಗೋದಿಲ್ಲ ಅಂತ ಅವರಿಗೆ ನಾನು ಹೇಳಬೇಕು ಅಂತ. ನೋಡು, ನಾನೆಂದಿಗೂ ಹಾಗೆ ಹೇಳಲಾರೆ ಅಂತ. ಹೀಗೆ ಹೇಳುವಾಗ ಶ್ರೀಮಾತೆಯವರ ಮುಖ ಕೆಂಪಾಗಿ ಬಿಟ್ಟಿತ್ತು. ಅವರ ಧ್ವನಿ ಏರಿತ್ತು. ಸುತ್ತಲೂ ಕುಳಿತಿದ್ದವರು ಬೆರಗು ಬಡಿದು ಸ್ತಬ್ಧರಾದರು. ಆ ಮಹಂತರು ತಕ್ಷಣ ಶ್ರೀಮಾತೆಯವರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿಕೊಂಡ್ರು. ಭಗವಂತನ ಹೆಸರಿನಲ್ಲಿ ತ್ಯಾಗ ಮಾಡಿ ಬಂದವರು ಎಲ್ಲಿದ್ದರೆ ಅಲ್ಲೇ ಅವರನ್ನ ರಕ್ಷಿಸುವ ಹಾಗೆ ಶ್ರೀಮಾತೆಯವರ ಭರವಸೆ ಇದೆ ಇಲ್ಲಿ. ಹೀಗೆ ಶ್ರೀಮಾತೆಯವರು ಮಠದ ಮಹಂತರಿಗೆ ಸಮಯೋಚಿತವಾದ ಬುದ್ಧಿ ಹೇಳಿ ತಿದ್ದುತ್ತಾ ಇದ್ರೂ ಕೂಡ ಇತರ ಆಶ್ರಮವಾಸಿಗಳು ಸ್ವಲ್ಪ ಸಹನೆಯಿಂದ ಇರೋ ಹಾಗೆ, ಶಿಸ್ತಿನಿಂದ ಇರೋ ಹಾಗೆ ಬುದ್ಧಿ ಹೇಳ್ತಿದ್ರು. ಒಂದ್ಸಲ ಒಬ್ಬ ಬ್ರಹ್ಮಚಾರಿಗಳಿಗೆ ಯಾವುದೋ ಸಂದರ್ಭದಲ್ಲಿ ಹೇಳ್ತಾರೆ, ನೋಡು, ನೀವೆಲ್ಲ ಪರಸ್ಪರ ಹೊಂದಿಕೊಂಡಿರ್ಬೇಕಪ್ಪ. ಶ್ರೀರಾಮಕೃಷ್ಣರು ಪದೇ ಪದೇ ಹೇಳ್ತಿದ್ರು, ಸಹಿಸಿಕೋ 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 ಅಂತ. ಎಲ್ಲವನ್ನೂ ಸಹಿಸಿಕೊಳ್ಳೋದಕ್ಕೆ ಕಲಿ. ಶ್ರೀರಾಮಕೃಷ್ಣರಿದ್ದಾರೆ, ಸರಿ ಯಾವುದು ತಪ್ಪು ಯಾವುದು ಅಂತ ನೋಡಿಕೊಳ್ಳೋದಕ್ಕೆ ಅಂತ. ಹೀಗೆ ಬ್ರಹ್ಮಚಾರಿಗಳಿಗೆ ಸಹನೆಯ ಪಾಠವನ್ನ ಹೇಳಿಕೊಡ್ತಾರೆ. ಶ್ರೀಮಾತೆಯವರು ಹಿರಿಯ ಸ್ವಾಮಿಗಳನ್ನೇ ಆಗಲಿ, ಕಿರಿಯ ಬ್ರಹ್ಮಚಾರಿಗಳನ್ನೇ ಆಗಲಿ ಒಗ್ಗಟ್ಟಿಂದ ನಡೆಯೋ ಹಾಗೆ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರೋ ಹಾಗೆ ತಿದ್ದಿ ಮುನ್ನಡೆಸುವ ಕ್ರಮವನ್ನ ನೋಡಬೇಕು ನಾವಿಲ್ಲಿ. ಉತ್ತಮ ತಾಯಿಯ ಮಕ್ಕಳು ಉತ್ತಮರಾಗೋದು ಆ ತಾಯಿ ಕೊಡುವ ಉತ್ತಮ ಶಿಕ್ಷಣದಿಂದ. ಸ್ವಾಮಿ ವಿಶುದ್ಧಾನಂದರು, ಸ್ವಾಮಿ ಶಾಂತಾನಂದರು, ಸ್ವಾಮಿ ಗಿರಿಜಾನಂದರು, ಇವರ ಪೂರ್ವಾಶ್ರಮದ ಹೆಸರು ಗೊತ್ತಿಲ್ಲ. ಇವರು ತಮ್ಮ ತರುಣಾವಸ್ಥೆಯಲ್ಲೇ ಪ್ರಾಪಂಚಿಕ ಜೀವನದಿಂದ ವಿರಕ್ತರಾಗಿ ಮನೆ ಬಿಟ್ಟು ಜೈರಾಂಬಾಟಿಗೆ ಬಂದರು. ಇಲ್ಲಿ ಶ್ರೀಮಾತೆಯವರಿಂದ ಕೃಪಾಶೀರ್ವಾದ ಪಡೆದುಕೊಂಡು ಪರಿವ್ರಾಜಕ ಸನ್ಯಾಸಿಗಳಾಗಬೇಕು ಅಂತ ಬಂದಿದ್ದಾರೆ. ಪರಿವ್ರಾಜಕರು ಅಂತಂದ್ರೆ ಸುತ್ತಾಡುವವರು, ಅಲೆದಾಡುವವರು ಅಂತ. ಬಹಳ ಹಿಂದಿನ ಕಾಲದಲ್ಲಿ ಸನ್ಯಾಸಿಗಳು ಮಠ ಕಟ್ಟಿಕೊಂಡು ಇರ್ತಿರ್ಲಿಲ್ಲ. ಅವರು ಒಂದು ಊರಲ್ಲಿ 3 ದಿನಗಳಿಗಿಂತ ಹೆಚ್ಚಾಗಿ ಇರ್ತಿರ್ಲಿಲ್ಲ. ಯಾಕೆ ಅಂದ್ರೆ ಬಹಳ ಕಾಲ ಒಂದೇ ಜಾಗದಲ್ಲಿ ಇರೋದ್ರಿಂದ ಆ ಜಾಗದ ಮೇಲೆ, ಆ ಪ್ರದೇಶದಲ್ಲಿರ್ತಕ್ಕಂತಹ ಜನರ ಮೇಲೆ ಆಸಕ್ತಿ ಹುಟ್ಟಬಹುದು. ತಂದೆ ತಾಯಂದಿರೇ ಮೊದಲಾದ ಸ್ವಜನರ ಮೇಲಿನ ಆಸಕ್ತಿಯನ್ನ ಕತ್ತರಿಸಿ ವಿರಕ್ತರಾಗಿ ಬಂದು ಈಗ ಈ ಹೊಸ ಜನರಲ್ಲಿ ಸ್ನೇಹಾಸಕ್ತಿ ಬೆಳೆದು ಬಿಟ್ರೆ ಇನ್ನಲ್ಲಿ ಸನ್ಯಾಸ ಎಲ್ಲಿ ಬಂತು? ಈ ಕಾರಣದಿಂದ ಹಿಂದಿನ ಕಾಲದಲ್ಲಿ ಸನ್ಯಾಸಿಗಳು ಪರಿವ್ರಾಜಕರಾಗಿರ್ತಿದ್ರು. ಆದ್ರೆ ಕಾಲಕ್ರಮದಲ್ಲಿ ಸರಾಗವಾಗಿ ಭಿಕ್ಷೆ ಸಿಗೋದೇ ಕಷ್ಟವಾಗಿ ಆಧ್ಯಾತ್ಮಿಕ ಸಾಧನೆಯೆಲ್ಲ ಗಾಳಿ ಪಾಲಾಗುವ ಸಂದರ್ಭ ಬಂತು. ಇವನ್ನೆಲ್ಲ ಗಮನಿಸಿದಂತಹ ಬುದ್ಧ ವಿಹಾರ ಕಟ್ಟಿದ. ಶ್ರೀ ಶಂಕರಾಚಾರ್ಯರು ಮಠ ಸ್ಥಾಪಿಸಿದರು. ಹೀಗೆ ಸನ್ಯಾಸಿಗಳು ಮಠಸ್ಥರಾದರು. ಅಲ್ಲದೆ ಒಂದು ಶಾಶ್ವತ ಸೇವಾ ಕಾರ್ಯ ಅಂತನ್ನೋದು ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಸನ್ಯಾಸಿಗಳು ಮಠದಲ್ಲಿ ಸ್ಥಿರವಾಗಿ ಇರಬೇಕಾಗುತ್ತದೆ. ಉದಾಹರಣೆಗೆ, ಈ ನಮ್ಮ ಆಶ್ರಮದಲ್ಲಿ ಒಂದು ಬಾಲಕ ಸಂಘ ಇದೆ. ಇದು ಬಾಲಕರನ್ನ ಶೀಲವಂತರನ್ನಾಗಿ ಮಾಡುವ ಸಾಂಸ್ಕೃತಿಕ ಸೇವಾ ಕೇಂದ್ರ. ಈ ಹುಡುಗರನ್ನ ಈ ತಿಂಗಳು ಒಬ್ಬರು ಸನ್ಯಾಸಿಗಳು, ಮುಂದಿನ ತಿಂಗಳು ಇನ್ನೊಬ್ಬರು ಸನ್ಯಾಸಿಗಳು, ಮತ್ತೊಂದು ತಿಂಗಳು ಮತ್ತೊಬ್ಬರು ಸ್ವಾಮಿಗಳು ನೋಡಿಕೊಳ್ಳುವಂತಹ ವ್ಯವಸ್ಥೆ ಮಾಡಿದ್ರೆ
ಅದು ಕೊನೆಗೆ ಅವ್ಯವಸ್ಥೆಯಲ್ಲಿ ಪರ್ಯವಸಾನ ಹೊಂದುತ್ತದೆ. ಆದ್ರಿಂದ ಸನ್ಯಾಸಿಗಳು ಮಠದಲ್ಲಿ ಸ್ಥಿರವಾಗಿ ಇದ್ದುಕೊಂಡು ಧರ್ಮ, ಸಂಸ್ಕೃತಿ, ಸದಾಚಾರಗಳನ್ನ ಪ್ರಸಾರ ಮಾಡಬೇಕು ಅಂತನ್ನೋದು ಒಂದು ದೃಷ್ಟಿ. ಇಲ್ಲ, ಪರಿವ್ರಾಜಕರಾಗಿದ್ದುಕೊಂಡು ಬೇರೆ ಬೇರೆ ಪವಿತ್ರ ಕ್ಷೇತ್ರಗಳಲ್ಲಿ ತಪಸ್ಸು ಮಾಡಿಕೊಂಡಿರೋದೇ ಸರಿ ಅಂತನ್ನೋದು ಇನ್ನೊಂದು ದೃಷ್ಟಿ. ಸ್ವಾಮಿ ವಿಶುದ್ಧಾನಂದರು, ಶಾಂತಾನಂದರು ಮತ್ತು ಗಿರಿಜಾನಂದರು ಶ್ರೀಮಾತೆಯವರಿಂದ ಕೃಪಾಶೀರ್ವಾದ ಪಡೆದುಕೊಂಡು ಹೋಗೋದಕ್ಕೆ ಬಂದದ್ದು ಈ ಎರಡನೇ ದೃಷ್ಟಿಯಿಂದ. ಶ್ರೀಮಾತೆಯವರು ಅವರನ್ನ ತುಂಬ ವಾತ್ಸಲ್ಯದಿಂದ ಬರಮಾಡಿಕೊಂಡ್ರು. ಪರಿವ್ರಾಜಕರಾಗಬೇಕೆಂಬ ಅವರ ಆಸೆಯನ್ನ ತಿಳಿದುಕೊಂಡು ಅವರಿಗೆ ಹೇಳ್ತಾರೆ, ನೀವು ಮುಂಡನ ಮಾಡಿಸಿಕೊಳ್ಳಿ, ನಿಮ್ಮ ಬಟ್ಟೆಗೆ ಕಾವಿ ಬಣ್ಣ ಹಾಕಿಸಿಕೊಳ್ಳಿ, ನಾಳೆ ನಾನು ನಿಮಗೆ ಸನ್ಯಾಸ ಕೊಡ್ತೇನೆ ಅಂತ. ನಾನು ಆಗಲೇ ಹೇಳಿದ ಹಾಗೆ ಈ ಮೂವರಿಗೂ ಇನ್ನೂ ಸನ್ಯಾಸ ಆಗಿರಲಿಲ್ಲ. ಅವರ ಹಳೆಯ ಹೆಸರು ಗೊತ್ತಿಲ್ಲದೆ ಇರೋದ್ರಿಂದ ಅವರ ಈಗಿನ ಹೆಸರನ್ನೇ ಹೇಳಬೇಕಾಯಿತು. ಮರುದಿನ ಅವರಿಗೆ ಶ್ರೀಮಾತೆಯವರು ಕಾವಿ ಬಟ್ಟೆಯನ್ನ ಅನುಗ್ರಹಿಸಿ ಶ್ರೀರಾಮಕೃಷ್ಣರನ್ನ ಪ್ರಾರ್ಥಿಸಿಕೊಳ್ಳುತ್ತಾರೆ. ಹೇ ಪ್ರಭು, ಇವರ ಸನ್ಯಾಸ ವ್ರತವನ್ನ ಕಾಪಾಡು. ಇವರು ಎಲ್ಲೇ ಇರಲಿ, ಬೆಟ್ಟದ ಮೇಲೆ ಇರಲಿ, ಪರ್ವತಗಳ ಮೇಲೆ ಇರಲಿ, ಮೈದಾನಿನಲ್ಲಿರಲಿ ಅಥವಾ ಅರಣ್ಯದಲ್ಲೇ ಇರಲಿ, ಅವರಿಗೆ ಒಂದಿಷ್ಟು ಭಿಕ್ಷೆ ಸಿಗುವ ಹಾಗಾಗಲಿ ಅಂತ ಆಶೀರ್ವದಿಸುತ್ತಾರೆ. ಇಲ್ಲಿ ಶ್ರೀಮಾತೆಯವರು ಆಶೀರ್ವದಿಸಿದ ಬಗೆಯನ್ನ ನೀವು ಗಮನಿಸಬೇಕು. ಒಂದನೇದಾಗಿ ಅವರ ಸನ್ಯಾಸದ ರಕ್ಷಣೆಗಾಗಿ ಪ್ರಾರ್ಥಿಸಿಕೊಳ್ತಾರೆ. ಇದು ಬಹಳ ಮುಖ್ಯವಾದ ಆಶೀರ್ವಾದ. ಯಾಕೆ ಅಂದ್ರೆ ಸನ್ಯಾಸದ ಹೆಸರಿನಲ್ಲಿ ಕಾವಿ ಬಟ್ಟೆ ಧರಿಸೋದು ಸುಲಭ. ಆದರೆ ಸನ್ಯಾಸದ ಕಟು ಆದರ್ಶವನ್ನ ಶರೀರ ಬೂದಿಯಾಗುವವರೆಗೂ ಸ್ವಲ್ಪವೂ ಮುಗ್ಗರಿಸದೆ ಪಾಲಿಸಿಕೊಂಡು ಬರುವ ಕೆಲಸ ಸುಲಭ ಅಲ್ಲ. ಅದು ಅಸಿಧಾರಾ ವ್ರತ. ಅಸಿ ಅಂದ್ರೆ ಕತ್ತಿ, ಧಾರ ಅಂದ್ರೆ ಅಲಗು. ಅಸಿಧಾರಾ ವ್ರತ ಅಂದ್ರೆ ಕತ್ತಿಯ ಅಲಗಿನ ಮೇಲೆ ನಡೆಯುವ ವ್ರತ. ಸ್ವಲ್ಪ ಅಲುಗಿದರೂ ಕತ್ತಿಯ ಅಲಗು ನಡೆಯುವವನನ್ನ ತುಂಡರಿಸಿಬಿಡುತ್ತದೆ. ಸನ್ಯಾಸಿಗಳ ಬಳಿಗೆ ಬರುವಂತಹ ಪ್ರಲೋಭನೆಗಳು ಬೇರೆ ಯಾರಿಗೂ ಬರೋದಿಲ್ಲ. ಯಾಕೆಂದ್ರೆ ಇವರು ಬಿಟ್ಟೆ ಅಂತ ಹೇಳಿದವರಲ್ವೇ, ಹಾಗಾದ್ರೆ ನೋಡೋಣ ಅಂತ ಈ ಪ್ರಲೋಭನೆಗಳು ಅವರ ಬಳಿಗೆ ತಾವಾಗಿಯೇ ಬಂದು ಸುಳಿಯುತ್ತವೆ. ಮಾಯಾ ಜಿಂಕಿಯ ಹಾಗೆ ಈ ಪ್ರಾಪಂಚಿಕ ಪ್ರಲೋಭನೆಗಳೇ ಹಾಗೆ. ಅಟ್ಟಿದರೆ ಓಡುತ್ತವೆ, ಬಿಟ್ಟರೆ ಹಿಂಬಾಲಿಸುತ್ತವೆ. ಪ್ರಪಂಚದ ಜನರೆಲ್ಲ ಈ ಪ್ರಲೋಭನೆಗಳ ಹಿಂದೆ ಹೋಗುತ್ತಿದ್ದಾರೆ. ಆದ್ರೆ ಆ ಪ್ರಲೋಭನೆಗಳು ಓಡ್ತಾ ಇವೆ. ಹೇಗೆ ಓಡ್ತಾ ಇವೆ ಅಂತಂದ್ರೆ ಅವರಿಗಿಂತ ಒಂದಡಿ ಮುಂದೆ ಓಡ್ತಾ ಇವೆ. ಅವು ಕೇವಲ ಒಂದೇ ಅಡಿ ದೂರದಲ್ಲಿರೋದ್ರಿಂದ ಈ ಪ್ರಾಪಂಚಿಕರು ಇನ್ನೇನು ಅವುಗಳನ್ನ ಹಿಡಿದೇ ಬಿಡ್ತೇವೆ ಅಂತ ಭ್ರಮಿಸಿ ಬೇಗ ಬೇಗ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಮಾಯಾಜಿಂಕಿಯಂಥ ಆ ಪ್ರಲೋಭನೆಗಳು ಕೂಡ ಅಷ್ಟೇ ವೇಗವಾಗಿ ಒಂದಡಿ ದೂರ ಓಡಿ ಆಯಿತು. ಹೀಗೆ ಪ್ರಪಂಚದ ಜನ ಈ ಪ್ರಲೋಭನೆಗಳ ಹಿಂದೆ ಓಡುತ್ತಲೇ ಇದ್ದಾರೆ. ಅವು ಕೂಡ ಓಡುತ್ತಲೇ ಇವೆ. ಆದ್ರೆ ಈ ಸನ್ಯಾಸಿಗಳು ಅವುಗಳನ್ನ ಅವುಗಳ ಪಾಡಿಗೆ ಬಿಟ್ಟುಬಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರಿಂದ ಅವುಗಳೆಲ್ಲ ಇವರನ್ನ ಹಿಂಬಾಲಿಸಿಕೊಂಡು ಬರ್ತಾ ಇವೆ. ಬಿಟ್ಟರೆ ಹಿಂಬಾಲಿಸುವ ಸ್ವಭಾವ ಅವುಗಳದ್ದು. ಆದರೆ ಸನ್ಯಾಸಿಗಳು ಈ ಪ್ರಲೋಭನೆಗಳಿಗೆ ಒಳಗಾಗಬಾರದು. ಅವುಗಳು ಎಷ್ಟೇ ಹಿಂಬಾಲಿಸಿ ಬಂದರೂ ಇವರು ಹಿಂದಿರುಗಿ ಕೂಡ ನೋಡಬಾರದು. ಆದ್ರೆ ಈ ಸನ್ಯಾಸಿ ಏನಾದ್ರೂ ದೌರ್ಬಲ್ಯಕ್ಕೊಳಗಾಗಿ ಹಿಂತಿರುಗಿ ನೋಡಿ, ಹೇಗಿದ್ರು ಇವುಗಳು ನನ್ನ ಬಳಿಗೆ ಬಂದಿವೆಯಲ್ಲ ಅಂತ ಹಿಡಿಯೋದಕ್ಕೆ ಕೈ ಚಾಚಿದ್ರೆ ಸಾಕು, ಅವು ಓಡಿ ಆಯ್ತು, ಇವನು ಬಿದ್ದಾಯ್ತು. ಸನ್ಯಾಸಿ ಪ್ರಲೋಭನೆಗೆ ಕೈ ಚಾಚಿದ ಅಂದ್ರೆ ಸನ್ಯಾಸದ ಆದರ್ಶದಿಂದ ಬಿದ್ದ ಅಂತಲೇ ಅರ್ಥ. ಆದ್ರಿಂದಲೇ ಶ್ರೀಮಾತೆಯವರು ಆ ಮೂವರ ಸನ್ಯಾಸ ವ್ರತವನ್ನ ರಕ್ಷಿಸಿಕೊಡೋ ಹಾಗೆ ಶ್ರೀರಾಮಕೃಷ್ಣರನ್ನ ಪ್ರಾರ್ಥಿಸಿಕೊಂಡದ್ದು.
ಎರಡನೇದಾಗಿ ಅವರು ಎಲ್ಲೇ ಇರಲಿ ಭಿಕ್ಷೆ ಸಿಗಲಿ ಅಂತನ್ನೋ ಆಶೀರ್ವಾದವೂ ಕೂಡ ಅಷ್ಟೇ ಮುಖ್ಯವಾದ್ದು. ಯಾಕೆ ಅಂದ್ರೆ ಭಿಕ್ಷೆ ಹಾಕಬೇಕಾದವರು ಯಾರು? ಜನ. ಜನ ಅಂದ್ರೆ ಯಾರು? ಲೆಕ್ಕಾಚಾರದ ಬುದ್ಧಿಯವರು. ಲೆಕ್ಕಾಚಾರದ ಬುದ್ಧಿಯವರಾದ ಜನ ಏನ್ ಮಾಡ್ತಾರೆ? ಭಿಕ್ಷೆಗೆ ಬಂದ ಸನ್ಯಾಸಿಯನ್ನ ನೋಡಿ ಲೆಕ್ಕ ಹಾಕ್ತಾರೆ. ಈತ ಒಳ್ಳೆ ಕಟ್ಟುಮಸ್ತಾಗಿ ಇದ್ದಾನೆ, ಸೀಳಿದ್ರೆ 4 ತೊಲೆ ಆಗ್ತಾನೆ, ಇಷ್ಟೊಂದು ಗಟ್ಟಿ ಶರೀರ ಇಟ್ಕೊಂಡು ಭಿಕ್ಷೆ ಬೇಡ್ತಾನಲ್ಲ ಈತ, ನಮ್ಮ ಹಾಗೆ ದುಡಿದು ತಿನ್ನಬಾರದೆ ಅಂತ ಹೀಗೆ ವಿಚಾರ ಮಾಡಿ ಭಿಕ್ಷೆಗೆ ಬಂದ ಸನ್ಯಾಸಿಗೆ ಬುದ್ಧಿ ಹೇಳ್ತಾರೆ. ಸುಮ್ಮನೆ ಪರಾವಲಂಬಿಯಾಗಿ ಸೋಮಾರಿ ಜೀವನ ನಡೆಸಬೇಡ, ನಮ್ಮ ಹಾಗೆ ದುಡಿ, ಸ್ವಾವಲಂಬಿಯಾಗು ಅಂತ. ಹೀಗೆ ಸನ್ಯಾಸಿಗೆ ಸಂಪಾದನೆಯ ಮಾರ್ಗವನ್ನು ಹೇಳಿಕೊಡ್ತಾರೆ ಈ ಜನ. ಇನ್ನು ಕೆಲವರು ಬೈದು ಓಡಿಸುವವರು ಇದ್ದಾರೆ. ಹೀಗೆ ಭಿಕ್ಷೆ ಸಿಗೋದೇ ಕಷ್ಟವಾಗಿ ಬಿಡುತ್ತದೆ. ಒಂದು ವೇಳೆ ಸಿಕ್ಕಿದ್ರೂ ಅದಕ್ಕಾಗಿ ಬಹಳ ಹೊತ್ತು ಅಲೆದಾಡಬೇಕಾಗುತ್ತದೆ. ಅಲ್ಲದೆ ಒಂದು ದಿನ ಸಿಕ್ಕಿದ್ರೆ ಇನ್ನೊಂದು ದಿನ ಸಿಗುತ್ತದೆ ಅನ್ನೋ ಭರವಸೆ ಇಲ್ಲ. ಹೀಗೆ ಆಹಾರದ ವ್ಯವಸ್ಥೆ ಪಲ್ಲಟವಾದಾಗ ಆಧ್ಯಾತ್ಮಿಕ ಸಾಧನೆ ಕೂಡ ಪಲ್ಲಟವಾಗಿ ಬಿಡುತ್ತದೆ. ಸಾಧನೆಯೇ ಇಲ್ಲದೆ ಹೋದ್ರೆ ಸನ್ಯಾಸ ಎಲ್ಲುಳಿಯುತ್ತೆ? ಸಾಧನೆಯೇ ಇಲ್ಲದೆ ಹೋದ್ರೆ ಸನ್ಯಾಸ ಎಲ್ಲುಳಿಯುತ್ತೆ? ಆದ್ರಿಂದ ಶ್ರೀಮಾತೆಯವರು ಅವರಿಗೆ ಅವರೆಲ್ಲಿದ್ದರೂ ಭಿಕ್ಷೆ ಸಿಗೋ ಹಾಗೆ ಆಶೀರ್ವಾದ ಮಾಡ್ತಾರೆ. ಆದ್ರೆ ಅವರು ಹೀಗೆ ಪರಿವ್ರಾಜಕರಾಗಿ ಅಲೆದಾಡೋದು ಶ್ರೀಮಾತೆಯವರ ಮನಸ್ಸಿಗೆ ಸ್ವಲ್ಪವೂ ಇಷ್ಟವಿಲ್ಲ. ಆದ್ರಿಂದ ಅವರನ್ನ ಜಯರಾಮ್ ಬಾಟಿಯಿಂದ ಬೀಳ್ಕೊಡುವ ದಿನ ಅವರಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ನೋಡಿ, ನೀವು ಪರಿವ್ರಾಜಕರಾಗಿದ್ದುಕೊಂಡು ಕಷ್ಟಪಡಬೇಕಾದ ಅವಶ್ಯಕತೆ ಏನೂ ಇಲ್ಲ. ಆದ್ರೆ ನೀವು ಪರಿವ್ರಾಜಕರಾಗಬೇಕು ಅಂತ ಸಂಕಲ್ಪ ಮಾಡಿದ್ರಿಂದ ಬನಾರಸಿನವರೆಗೆ ನಡೆದುಕೊಂಡು ಹೋಗಿ. ಅಲ್ಲಿ ತಾರಕ ಇದ್ದಾನೆ. ತಾರಕ ಅಂದ್ರೆ ಸ್ವಾಮಿ ಶಿವಾನಂದರು, ಮಹಾಪುರುಷ ಮಹಾರಾಜರು. ಅಲ್ಲಿ ತಾರಕ ಇದ್ದಾನೆ. ಅವನಿಗೆ ನಾನು ಪತ್ರ ಬರೆದು ತಿಳಿಸ್ತೇನೆ. ನೀವೆಲ್ಲ ಅವನ ಜೊತೆಗೆ ಇದ್ದುಕೊಂಡು ನಿಮ್ಮ ಸನ್ಯಾಸ ಜೀವನವನ್ನ ರೂಪಿಸಿಕೊಳ್ಳಿ. ಹಾಗೇನೇನೆ ಅವನಿಂದ ನಿಮ್ಮ ಸನ್ಯಾಸದ ಹೆಸರನ್ನ ಪಡೆದುಕೊಳ್ಳಿ ಅಂತ. ಶ್ರೀಮಾತೆಯವರು ಅವರಿಗೆ ಕಾವಿ ಬಟ್ಟೆಯನ್ನ ನೀಡಿ ಸನ್ಯಾಸ ಕೊಟ್ಟರು, ಹೆಸರು ಕೊಡ್ಲಿಲ್ಲ. ಸ್ವಾಮಿ ಶಿವಾನಂದ್ರೆ ಅವರಿಗೆ ಹೆಸರು ಕೊಡ್ತಾರೆ. ಸ್ವಾಮಿ ವಿಶುದ್ಧಾನಂದ, ಸ್ವಾಮಿ ಶಾಂತಾನಂದ, ಸ್ವಾಮಿ ಗಿರಿಜಾನಂದ ಅಂತ. ಶ್ರೀಮಾತೆಯವರು ಇವರೆಲ್ಲ ಸ್ವಾಮಿ ಶಿವಾನಂದರ ಜೊತೆಗಿದ್ದುಕೊಂಡು ತಮ್ಮ ಸನ್ಯಾಸ ಜೀವನವನ್ನ ರೂಪಿಸಿಕೊಳ್ಳೋ ಹಾಗೆ ಹೇಳಿದ್ದರ ಮರ್ಮವನ್ನ ನಾವು ಗ್ರಹಿಸಬೇಕು. ನೂತನ ಸನ್ಯಾಸಿಗಳು ತಮ್ಮ ಸನ್ಯಾಸದ ಆದರ್ಶದಲ್ಲಿ ನೆಲೆಯಲ್ಲುವಂತಾಗಬೇಕಾದ್ರೆ ಕೇವಲ ಪುಸ್ತಕ ಪಾಂಡಿತ್ಯ ಸಾಕಾಗೋದಿಲ್ಲ, ಅನುಭವಿ ಸನ್ಯಾಸಿಗಳ ಸತ್ಸಹವಾಸ ಬೇಕಾಗುತ್ತದೆ. ಆದ್ರಿಂದ ಶ್ರೀಮಾತೆಯವರು ಈ ನೂತನ ಸನ್ಯಾಸಿಗಳನ್ನ ಸ್ವಾಮಿ ಶಿವಾನಂದರ ಬಳಿಗೆ ಕಳುಹಿಸಿಕೊಡುತ್ತಾರೆ. ಇಲ್ಲಿ ಶ್ರೀಮಾತೆಯವರು ಹೊಸದಾಗಿ ಬರುವ ಸನ್ಯಾಸಿಗಳನ್ನ ಮೆಲ್ಲಗೆ ರಾಮಕೃಷ್ಣ ಮಠದಲ್ಲಿ ಹೊಂದಿಕೊಂಡಿರೋ ಹಾಗೆ ಮಾಡುವ ಅವರ ಧರ್ಮ ಪ್ರಸಾರ ನಿಪುಣತೆಯನ್ನ ಗಮನಿಸಬೇಕು ನಾವು. ಸನ್ಯಾಸಿಗಳೆಲ್ಲ ಸ್ವತಂತ್ರರಾಗಿ ಅಲೆದಾಡಿಕೊಂಡಿದ್ರೆ ಮಠ ಬೆಳೆಯೋದು ಹೇಗೆ? ಮಠ ಬೆಳೆಯದೇ ಹೋದ್ರೆ ವಿಸ್ತೃತವಾಗಿ ಬೃಹತ್ ಪ್ರಮಾಣದಲ್ಲಿ ಧರ್ಮ ಪ್ರಸಾರ ಮಾಡೋದು ಹೇಗೆ? ಆದ್ರಿಂದ ಶ್ರೀಮಾತೆಯವರು ತಮ್ಮ ದಿವ್ಯ ವಾತ್ಸಲ್ಯದಿಂದ ಈ ನೂತನ ಸನ್ಯಾಸಿಗಳನ್ನ ಬನಾರಸಿನ ರಾಮಕೃಷ್ಣ ಮಠಕ್ಕೆ ಕಳುಹಿಸಿಕೊಡ್ತಾರೆ. ಅವರು ಜಯರಾಂಬಾಟಿಯಿಂದ ಬನಾರಸಿಗೆ ಹೊರಟಾಗ ಶ್ರೀಮಾತೆಯವರು ಗ್ರಾಮದ ಗಡಿಯವರೆಗೆ ಅವರೊಂದಿಗೆ ಬಂದು ಬೀಳ್ಕೊಟ್ರು. ಬೀಳ್ಕೊಡುವಾಗ ಅವರ ಕಪೋಲದ ಮೇಲೆ ವಾತ್ಸಲ್ಯದ ಕಣ್ಣೀರು ತೊಟ್ಟಿಕ್ಕುತ್ತಿತ್ತು. ಅವರೆಲ್ಲ ಬನಾರಸಿಗೆ ತಲುಪಿದಾಗ ಸ್ವಾಮಿ ಶಿವಾನಂದರು ಶ್ರೀಮಾತೆಯವರ ಆಜ್ಞಾನುಸಾರ ನಾಮಕರಣ ಮಾಡಿ ಮಾರ್ಗದರ್ಶನ ನೀಡಿದ್ರು. ಉದ್ಬೋಧನದಲ್ಲಿ ಒಬ್ರು ಸಾಧುಗಳು ಏನೋ ಒಂದು ತಪ್ಪು ಮಾಡಿದ್ರು. ಏನ್ ತಪ್ಪಿರಬಹುದು ಅಂತ ಕೇಳಿದ್ರೆ ಅವಿಧೇಯತೆ ಇರಬಹುದು. ಸಾಧುಗಳು ತಮ್ಮನ್ನ ತಾವು ಸರ್ವತಂತ್ರ ಸ್ವತಂತ್ರರು ಅಂತ ಭಾವಿಸ್ತಾರೆ. ಆದ್ರೆ ಮಠದ ಒಳಗಡೆ ಅಷ್ಟೊಂದು ಸ್ವತಂತ್ರವಾಗಿ ವರ್ತಿಸೋ ಹಾಗಿಲ್ಲ. ಅಲ್ಲಿ ಹಿರಿಯರಿಗೆ
ಅಧ್ಯಕ್ಷರಿಗೆ ಅಧೀನರಾಗಿ ಇರಲೇಬೇಕಾಗುತ್ತದೆ, ವಿಧೇಯರಾಗಿ ಇರಲೇಬೇಕಾಗುತ್ತದೆ. ಸನ್ಯಾಸಿಗಳ ಸಂಘದ 3 ಮುಖ್ಯ ನಿಯಮಗಳು ಅಂತಂದ್ರೆ ಚೇಸ್ಟಿಟಿ, ಪವರ್ಟಿ ಅಂಡ್ ಒಬೀಡಿಯನ್ಸ್. ಪರಿಶುದ್ಧರಾಗಿರೋದು, ಸರಳರಾಗಿರೋದು ಮತ್ತು ವಿಧೇಯರಾಗಿರೋದು. ಪರಿಶುದ್ಧರಾಗಿರೋದು ಅಂತಂದ್ರೆ ದಿನ 2 ಸಲ ಸೋಪ್ ಹಾಕಿ ತಿಕ್ಕಿ ಸ್ನಾನ ಮಾಡೋದು ಅಂತ ಅರ್ಥವಲ್ಲ. ಮುಖ್ಯವಾಗಿ ಸ್ತ್ರೀ ಸಂಬಂಧವಾದ ಕಳಂಕ ಅಂಟಿಕೊಳ್ಳದ ಹಾಗೆ ಇರೋದು ಅಂತ. ಸರಳರಾಗಿರೋದು ಅಂತಂದ್ರೆ ವಿಲಾಸಕ್ಕೆ ಅವಕಾಶ ಕೊಡದೆ ಇರೋದು ಅಂತ. ವಿಧೇಯರಾಗಿರೋದು ಅಂತಂದ್ರೆ ಹಿರಿಯರ ಆಜ್ಞಾನುವರ್ತಿಯಾಗಿ ಇರೋದು ಅಂತ. ಉದ್ಬೋಧನದ ಈ ಸಾಧುಗಳು ತಮ್ಮ ಹಿರಿಯರಿಗೆ ಅವಿಧೇಯತೆ ತೋರಿರಬೇಕು. ಆದ್ದರಿಂದ ಅಲ್ಲಿನ ಹಿರಿಯ ಸಾಧುಗಳು ಹಾಗೂ ಸ್ವಾಮಿ ಬ್ರಹ್ಮಾನಂದರು ಈ ಸಾಧುಗಳನ್ನ ಬೇಲೂರು ಮಠಕ್ಕೆ ಬಂದಿರೋ ಹಾಗೆ ಹೇಳ್ತಾರೆ. ಆದ್ರೆ ಆ ಸಾಧುಗಳು ಈ ಮಾತನ್ನ ಕೇಳದೆ ಉದ್ಬೋಧನದಲ್ಲೇ ಇದ್ದು ಬಿಡ್ತಾರೆ. ಇದು ಇನ್ನೊಂದು ಅವಿಧೇಯತೆ. ಉದ್ಬೋಧನದಲ್ಲಿದ್ದಂತಹ ಸ್ವಾಮಿ ಶಾರದಾನಂದರು ಒಂದು ದಿನ ಶ್ರೀಮಾತೆಯವರಿಗೆ ಈ ಸಂಬಂಧವಾಗಿ ಹೇಳ್ತಾರೆ, ಅಮ್ಮ, ಈತ ಸ್ವಾಮಿ ಬ್ರಹ್ಮಾನಂದರ ಮಾತನ್ನ, ನಮ್ಮಗಳ ಮಾತನ್ನ ಏಕಾಏಕಿ ಅಲಕ್ಷ್ಯ ಮಾಡಿಬಿಟ್ನಲ್ಲ. ಕನಿಷ್ಠ ಪಕ್ಷ ಸ್ವಾಮಿ ಬ್ರಹ್ಮಾನಂದರ ಮಾತಿಗೆ ಮನ್ನಣೆ ಕೊಡೋದಕ್ಕಾಗಿ 1-2 ದಿನಗಳ ಮಟ್ಟಿಗಾದ್ರೂ ಬೇಲೂರು ಮಠಕ್ಕೆ ಹೋಗಿ ಇರಬಹುದಲ್ಲ ಅಂತ. ಶ್ರೀಮಾತೆಯವರು ಕೂಡ ಆ ಸಾಧುಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ನೋಡ್ತಾರೆ. ಆದ್ರೆ ಏನು ಪರಿಣಾಮ ಆಗಲಿಲ್ಲ. ಆಗ ಶ್ರೀಮಾತೆಯವರು ಅವರ ಮೇಲೆ ಸ್ವಲ್ಪ ಬೇಸರಿಸಿಕೊಂಡು ಸ್ವಾಮಿ ಶಾರದಾನಂದರ ಹತ್ರ ಹೇಳ್ತಾರೆ, ನಿಜಕ್ಕೂ ಹಿರಿಯರ ಮಾತನ್ನ ಪಾಲಿಸಬೇಕಾದ್ದೇ ಕರ್ತವ್ಯ. ಆದ್ರೆ ಸತ್ಯ ಹೇಳಬೇಕು ಅಂದ್ರೆ ಈತನಿಗೆ ಕೆಲಸ ಕಾರ್ಯ ಮಾಡೋದಿಕ್ಕೇನೇನೆ ಮನಸ್ಸಿಲ್ಲ. ಕೆಲಸ ಮಾಡದೇ ಇದ್ರೆ ಮನಸ್ಸು ಆರೋಗ್ಯವಾಗಿರ್ತದೇನೋ? 24 ಗಂಟೆ ಜಪಧ್ಯಾನ ಮಾಡೋದಿಕ್ಕೆ ಸಾಧ್ಯವಿದೆಯೇನೋ? ಆದ್ರಿಂದ ಒಂದಿಷ್ಟು ಉಪಯುಕ್ತ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ಬೇಕು. ಇದು ಮನಸ್ಸನ್ನ ಒಳ್ಳೆ ಸ್ಥಿತಿಯಲ್ಲಿ ಇಡುತ್ತದೆ ಅಂತ. ಶ್ರೀಮಾತೆಯವರು ಆ ಸಾಧುಗಳ ಮನೋಭಾವವನ್ನ ಕಂಡು ಹಿಡಿದು ಬಿಟ್ಟಿದ್ದಾರೆ. ಆತನಿಗೆ ಕೆಲಸ ಕಾರ್ಯ ಮಾಡೋದಕ್ಕೆ ಇಷ್ಟವಿಲ್ಲವಂತೆ. ಯಾರೇ ಆಗ್ಲಿ ಕೆಲಸ ಕಾರ್ಯ ಮಾಡದೇ ಇದ್ರೆ 24 ಗಂಟೆಯ ಕಾಲವನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು? ನಿದ್ರೆ ಮಾಡೋಣವೇ? ಜಪಧ್ಯಾನ ಅಂತೂ ಸಾಧ್ಯವೇ ಇಲ್ಲ. ಆದ್ರಿಂದ ಒಂದೋ ಹರಟದ ಕುಳಿತಿರಬೇಕು, ಇಲ್ಲದೆ ಹೋದ್ರೆ ನಿದ್ರೆ ಮಾಡ್ತಿರ್ಬೇಕು. ಆದ್ರೆ ಈ ರೀತಿ ಹರಟಿದ್ರೆ, ನಿದ್ರೆ ಮಾಡಿ ಕಾಲಹರಣ ಮಾಡಿದ್ರೆ ಮನಸ್ಸು ತಮಸ್ಸಿಗಿಳಿದು ಬಿಡುತ್ತದೆ. ಈ ತಮೋ ಗುಣಕ್ಕೆ ಇಳಿದು ಬಿಟ್ರೆ ಅವನು ಗೃಹಸ್ಥನಾಗಿರ್ಲಿ, ಸನ್ಯಾಸಿಯಾಗಿರ್ಲಿ, ಅವನಿಗೂ ಉದ್ಧಾರವಿಲ್ಲ. ಶ್ರೀಮಾತೆಯವರು ಈ ಸಾಧುಗಳಿಗೆ ಪರಿಪರಿಯಾಗಿ ಬುದ್ಧಿ ಹೇಳಿದರೂ ಕೂಡ ಆತ ಅದಕ್ಕೆ ಕಿವಿ ಕೊಡಲಿಲ್ಲ. ಅಂದ ಮಾತ್ರಕ್ಕೆ ಅವರ ಮೇಲಿನ ವಾತ್ಸಲ್ಯಕ್ಕೇನೂ ಕಡಿಮೆ ಆಗಲಿಲ್ಲ. ಯಾಕೆ ಅಂದ್ರೆ ಮನುಷ್ಯ ನಾಳೆ ತಿದ್ದಿಕೊಳ್ಳಬಹುದು ಅನ್ನೋ ಭರವಸೆ ಇದ್ದೇ ಇದೆ. ಇನ್ನೊಂದ್ಸಲ ಶ್ರೀಮಾತೆಯವರ ಇನ್ನೊಬ್ಬ ಸನ್ಯಾಸಿ ಶಿಷ್ಯರು ಅವರ ಮುಂದೆ ಒಂದು ಅಭಿಪ್ರಾಯ ಮಂಡಿಸ್ತಾರೆ. ಇದು ಹಲವರ ಅಭಿಪ್ರಾಯ. ಆ ಸಾಧುಗಳು ಈ ಹಲವರ ಅಭಿಪ್ರಾಯವನ್ನ ಪ್ರತಿನಿಧೀಕರಿಸಿ ಹೇಳ್ತಾರೆ, ಅಮ್ಮ, ಕೆಲವರು ಹೇಳ್ತಾರೆ ಈ ಆಸ್ಪತ್ರೆ ನಡೆಸೋದು, ಪುಸ್ತಕ ಮಾರಾಟ ಮಾಡೋದು, ಲೆಕ್ಕಪತ್ರ ಇಡೋದು ಇವುಗಳೆಲ್ಲ ಸಾಧು ಜೀವನಕ್ಕೆ ಸರಿ ಹೊಂದೋ ಕೆಲಸವಲ್ಲ. ಶ್ರೀರಾಮಕೃಷ್ಣರು ಕೂಡ ಇಂಥದ್ಯಾವುದನ್ನು ಮಾಡ್ಲಿಲ್ವಲ್ಲ ಅಂತ. ಆದ್ರೆ ಕೆಲಸ ಕಾರ್ಯ ಬೇಕೇ ಬೇಕು ಅನ್ನೋರು ಬೇಕಾದ್ರೆ ಪೂಜೆ, ಜಪ, ಧ್ಯಾನ, ಭಜನೆ ಇವುಗಳಲ್ಲಿ ನಿರತರಾಗಿರ್ಲಿ. ಇತರ ಕೆಲಸ ಕಾರ್ಯಗಳೆಲ್ಲ ಮನಸ್ಸನ್ನ ದೇವರಿಂದ ದೂರ ಮಾಡತಕ್ಕಂಥವುಗಳಲ್ವೇ ಅಂತ ಹೀಗೆ ಕೇಳ್ತಾರೆ ಆ ಸಾಧುಗಳು. ಆಗ ಶ್ರೀಮಾತೆಯವರು ಹೇಳ್ತಾರೆ, ನೋಡು, ನೀನ್ ಹೇಳೋ ಪ್ರಕಾರ 24 ಗಂಟೆಯೂ ಜಪಧ್ಯಾನ ಮಾಡಿಕೊಂಡಿರೋದಕ್ಕೆ ಸಾಧ್ಯವೇನೋ? ಅವರೆಲ್ಲ ಶ್ರೀರಾಮಕೃಷ್ಣರ ಉದಾಹರಣೆ ಕೊಡ್ತಾರೆ. ಆದ್ರೆ ಶ್ರೀರಾಮಕೃಷ್ಣರ ವಿಷಯ ಅವರಿಗೇನು ಗೊತ್ತು? ಅವರ ವಿಚಾರವೇ ಬೇರೆ. ಅವರಿಗೆ ಬೇಕಾದಂತಹ ಅಲ್ಪಾಹಾರಕ್ಕೆ ಮಥುರಾನಾಥ ವಿಶ್ವಾಸ ವ್ಯವಸ್ಥೆ ಮಾಡಿದ್ದ. ಆದ್ರೆ ನಿಮಗೆ ಇಲ್ಲಿ
ಊಟ ಸಿಗ್ತಿರೋದು ನೀವು ಇಲ್ಲಿ ಒಂದಿಷ್ಟು ಸೇವಾ ಕಾರ್ಯ ಮಾಡ್ತಿದ್ದೀರಿ ಅಂತ. ಇಲ್ಲದೆ ಹೋಗಿದ್ರೆ ನೀವು ಒಂದು ಹಿಡಿ ಅನ್ನಕ್ಕಾಗಿ ಮನೆ ಮನೆ ಅಲಿಬೇಕಾಗಿತ್ತು. ನೋಡು, ನಾನು ಹೇಳ್ತೇನೆ ಕೇಳು. ಶ್ರೀರಾಮಕೃಷ್ಣರು ಇವೆಲ್ಲ ಹೇಗೆ ಆಗ್ಬೇಕು ಅಂತ ಗೊತ್ತು ಮಾಡಿದ್ರು ಹಾಗೆಯೇ ಆಗುತ್ತೆ. ಈ ಮಠ ಈಗ ಹೇಗೆ ನಡೆದುಕೊಂಡು ಬರ್ತಿದೆಯೋ ಮುಂದೆಯೂ ಹಾಗೆಯೇ ನಡೆದುಕೊಂಡು ಹೋಗುತ್ತೆ. ಯಾರಿಗೆ ಇದರೊಂದಿಗೆ ಹೊಂದಿಕೊಂಡಿರೋದಕ್ಕೆ ಆಗೋದಿಲ್ವೋ ಅವರೆಲ್ಲ ಜಾಗ ಖಾಲಿ ಮಾಡ್ಲಿ ಅಂತ. ಶ್ರೀಮಾತೆಯವರ ಈ ನಿಲುವನ್ನ ನೋಡಿ ಸಾಧುಗಳು ಸುಮ್ಮನಾದ್ರು. ರಾಮಕೃಷ್ಣ ಮಠಗಳಲ್ಲಿ ವಿಸ್ತೃತವಾದ ಸೇವಾ ಕಾರ್ಯಗಳನ್ನ ಸೇರಿಸಿಕೊಂಡಿದ್ದಾರಲ್ಲ, ಇದರ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಮನಃಶುದ್ಧಿಯ ಮೂಲಕ ಆತ್ಮೋದ್ಧಾರ. ಸೇವೆ ಅಂದ್ರೆ ಯಾರ ಸೇವೆ? ಜನರ ಸೇವೆ. ಜನ ಅಂದ್ರೆ ಯಾವ ಜನ? ಸಾಕ್ಷಾತ್ ನಾರಾಯಣ. ಈ ನಾರಾಯಣ ಸೇವೆ ಮಾಡೋದ್ರಿಂದ, ಇದನ್ನ ಹೃತ್ಪೂರ್ವಕವಾಗಿ ಮಾಡೋದ್ರಿಂದ, ಇದನ್ನ ನಿಷ್ಕಾಮರಾಗಿ ಮಾಡೋದ್ರಿಂದ ಮನಃಶುದ್ಧಿ. ಮನಃಶುದ್ಧಿಯಾದ ತಕ್ಷಣವೇ ಸಾಕ್ಷಾತ್ಕಾರ. ಈ ಸೇವಾ ಕಾರ್ಯದ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಸನ್ಯಾಸಿಗಳಿಗೂ ಸಮಾಜಕ್ಕೂ ನಿಕಟ ಸಂಪರ್ಕ ಬೆಳೆಯುವಂತಾಗಬೇಕು. ಈ ಮೂಲಕ ಪರಸ್ಪರರ ಹಿತ ಸಾಧಿಸಲ್ಪಡಬೇಕು ಅಂತ. ಸನ್ಯಾಸಿಗಳು ಈ ಸೇವಾ ಕಾರ್ಯಗಳ ಮೂಲಕ ಸಮಾಜದ ಜನರೊಂದಿಗೆ ಬೆರೆಯೋದ್ರಿಂದ ಇವರಿಗೆ ಜನರ ಶೋಕ ದುಃಖ ಸಂಕಟಗಳ ಅರಿವಾಗುವಂತಾಗುತ್ತದೆ. ಸಮಾಜದ ಜನರು ಈ ಸನ್ಯಾಸಿಗಳ ಜೊತೆಯಲ್ಲಿ ಬೆರೆಯೋದ್ರಿಂದ ಅವರಿಗೆ ತ್ಯಾಗಮಯ ಜೀವನದ ಅರಿವಾಗುವಂತಾಗುತ್ತದೆ. ಆದ್ದರಿಂದ ಕೆಲವು ಸಾಧುಗಳು ಈ ಸೇವಾ ಕಾರ್ಯಗಳನ್ನ ಎಷ್ಟೇ ಮಾನ್ಯ ಮಾಡದೇ ಇದ್ರೂ ಶ್ರೀಮಾತೆಯವರು ಅವರ ಅಭಿಪ್ರಾಯಗಳನ್ನ ತಳ್ಳಿ ಹಾಕಿ ಶ್ರೀರಾಮಕೃಷ್ಣರ ಇಷ್ಟದಂತೆ ಹೇಗೆಯೇ ಆಗಬೇಕು ಅಂತ ತಮ್ಮ ನಿರ್ಧಾರವನ್ನು ಹೇಳ್ತಾರೆ. ಅಲ್ಲದೆ ಈ ಬಗೆಯ ಸೇವಾ ಕಾರ್ಯಗಳನ್ನ ಅವರು ತುಂಬಾ ಮೆಚ್ಚಿಕೊಳ್ತಾರೆ. ಅವರು ಹಿಂದೆ ಬನಾರಸಿಗೆ 2ನೇ ಸಲ ಹೋದಾಗ ಅಲ್ಲಿ ರಾಮಕೃಷ್ಣ ಮಿಷನ್ನಿನ ಸೇವಾಶ್ರಮ ಪ್ರಾರಂಭವಾಗಿತ್ತು. ಅಲ್ಲಿ ರಾಮಕೃಷ್ಣ ಮಿಷನ್ನಿನ ಆಶ್ರಯದಲ್ಲಿ ಒಂದು ವೃದ್ಧ ವಿಧವೆಯರ ಅನಾಥಾಶ್ರಮ ನಡೀತಿತ್ತು. ಅದನ್ನು ನೋಡಿ ಶ್ರೀಮಾತೆಯವರು ಹೇಳ್ತಾರೆ, ಈ ವೃದ್ಧಿಯರ ಸೇವೆ ಮಾಡೋದ್ರಿಂದ ಸಾಕ್ಷಾತ್ ನಾರಾಯಣನಿಗೆ ಸೇವೆ ಮಾಡಿದಂತಾಯ್ತು. ಎಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಈ ಆಶ್ರಮವಾಸಿಗಳು ಅಂತ ಹೀಗೆ ತಮ್ಮ ಹೃತ್ಪೂರ್ವಕ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾರೆ ಶ್ರೀಮಾತೆಯವರು. ಬಳಿಕ ಅವರು ತಮ್ಮ ಸ್ತ್ರೀ ಭಕ್ತರ ಹತ್ತಿರ ಹೇಳ್ತಾರೆ, ಇವೆಲ್ಲ ಶ್ರೀರಾಮಕೃಷ್ಣರ ಇಚ್ಛೆ, ಇವೆಲ್ಲ ಅವರ ಕಾರ್ಯ. ಅವರ ಈ ಕಾರ್ಯ ಹೇಗೆ ನಡಿಬೇಕು, ಯಾರ ಮೂಲಕ ನಡಿಬೇಕು ಅಂತನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು ಅಂತ. ಶ್ರೀರಾಮಕೃಷ್ಣರ ಇಚ್ಛೆಯಂತೆ ಅವರ ಈ ಮಹಾಸಂಘದ ಮೂಲಕ ಅವರ ನವನೂತನ ಸಂದೇಶಗಳು ಜಗದಾದ್ಯಂತ ಬಿತ್ತರಿಸಲ್ಪಡ್ತಾ ಇವೆ ಅಂತನ್ನೋದರಲ್ಲಿ ಶ್ರೀಮಾತೆಯವರಿಗೆ ಸಂದೇಹವೇ ಇರಲಿಲ್ಲ. ಒಮ್ಮೆ ಒಂದು ಮಠದ ಮಹಂತರು ಬಂದು ಶ್ರೀಮಾತೆಯವರ ಹತ್ತಿರ ನಿರುತ್ಸಾಹದ ದನಿಯಲ್ಲಿ ಹೇಳ್ತಾರೆ, ಅಮ್ಮ, ಸಾರ್ವಜನಿಕರ ಸಹಕಾರ ಸಾಕಷ್ಟು ಇಲ್ಲದೆ ಇರೋದ್ರಿಂದ ನಮ್ಮ ಆಶ್ರಮದ ಕೆಲಸ ಅಷ್ಟೊಂದು ತೃಪ್ತಿಕರವಾಗಿ ಪ್ರಗತಿಯಾಗ್ತಾ ಇಲ್ಲ. ನಮ್ಮ ಜನರಿಗೆ ಮುರಿಯೋದಕ್ಕೆ ಗೊತ್ತೇ ವಿನ ಕಟ್ಟೋದಕ್ಕೆ ಗೊತ್ತಿಲ್ಲ ಅಂತ. ಆಗ ಶ್ರೀಮಾತೆಯವರು ದೃಢ ವಿಶ್ವಾಸದಿಂದ ಹೇಳ್ತಾರೆ, ನೋಡು, ಶ್ರೀರಾಮಕೃಷ್ಣರೇ ಹೇಳ್ತಿದ್ರು, ಮಲೆಯ ಮಾರುತ ಬೀಸಿದಾಗ ಗಟ್ಟಿ ಮರಗಳೆಲ್ಲ ಗಂಧದ ಮರಗಳಾಗಿ ಮಾರ್ಪಡುತ್ತವೆ ಅಂತ. ಈಗ ಆ ಮಲೆಯ ಮಾರುತ ಬೀಸಿದೆ, ಕಾಡು ಮರಗಳೆಲ್ಲ ಗಂಧದ ಮರಗಳಾಗಿ ಪರಿವರ್ತಿತವಾಗುತ್ತಾ ಇವೆ, ಆದರೆ ಬಿದಿರು ಬಾಳೆ ಬಿಟ್ಟು ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ತೆಂಕು ದಿಕ್ಕಿನಿಂದ ಮಲೆಯ ಮಾರುತ ಬೀಸಿದಾಗ ಕಾಡು ಮರಗಳೆಲ್ಲ ಗಂಧದ ಮರಗಳಾಗಿ ಪರಿವರ್ತನೆ ಹೊಂದುತ್ತವೆ ಅಂತ ಒಂದು ಪ್ರತೀತಿ ಇದೆ. ಆದ್ರೆ ಆ ಮರಗಳಲ್ಲಿ ಕಾಂಡ ಇರಬೇಕು ಅಷ್ಟೇ. ಕಾಂಡ ಇಲ್ಲದ ಮರಗಳಾದಂತಹ ಬಿದಿರು ಬಾಳೆ ಮರಗಳು ಈ ಮಲೆಯ ಮಾರುತದಿಂದ ಪ್ರಭಾವಿತವಾಗೋದಿಲ್ಲ. ಶ್ರೀಮಾತೆಯವರು ಈ ಉದಾಹರಣೆಯನ್ನ ಯಾಕೆ ಕೊಟ್ರು ಅಂತಂದ್ರೆ, ಶ್ರೀರಾಮಕೃಷ್ಣರ ದಿವ್ಯ ಆಧ್ಯಾತ್ಮಿಕ ತರಂಗ ಅಂತನ್ನೋ ಮಲೆಯ ಮಾರುತ ಅದಾಗಲೇ ಬೀಸಿದೆ.
ಕಾಂಡ ಇರೋ ಮರಗಳಂತೆ ಯಾರ್ಯಾರ ಅಂತರಂಗದಲ್ಲಿ ಸತ್ವ ಇದೆಯೋ ಅವರೆಲ್ಲ ದಿವ್ಯ ವ್ಯಕ್ತಿಗಳಾಗಿ ಪರಿವರ್ತನೆ ಹೊಂದುತ್ತಾರೆ. ಆದ್ರೆ ಬಿದಿರು ಬಾಳಿಯಂತ ಟೊಳ್ಳು ಜನ ಹಾಗಾಗಿಯೇ ಇರ್ತಾರೆ. ಇದರಿಂದಾಗಿ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ತಿಳಿಸೋದಕ್ಕೆ ಶ್ರೀಮಾತೆಯವರು ಈ ಉದಾಹರಣೆ ಕೊಟ್ಟು ಆ ಸಾಧುಗಳಿಗೆ ತಿಳಿಯಪಡಿಸ್ತಾರೆ. ಮಠಗಳಲ್ಲಿ ಸೇವಾ ಕಾರ್ಯಗಳನ್ನ ನಡೆಸೋ ವೇಳೆ ತುಂಬಾ ಸಂದಿಗ್ಧ ಸಮಸ್ಯೆಗಳು ತಲೆದೋರುತ್ತವೆ. ಈ ಬಗೆಯ ಸಮಸ್ಯೆಗಳು ಶ್ರೀಮಾತೆಯವರ ಪ್ರತ್ಯಕ್ಷ ಗಮನಕ್ಕೆ ಬಂದರೂ ಕೂಡ ಸರಿಯೇ, ಅಥವಾ ಇತರರು ಬಂದು ತಿಳಿಸಿದರೂ ಸರಿಯೇ, ಅವುಗಳಿಗೆಲ್ಲ ಶ್ರೀಮಾತೆಯವರು ತುಂಬಾ ಸಮಯೋಚಿತ ಸೂಕ್ತ ಸಲಹೆಗಳನ್ನ ನೀಡುತ್ತಿದ್ರು. ಕೋಯಲ್ಪಾರಾದ ರಾಮಕೃಷ್ಣಾಶ್ರಮ ಒಂದು ಧರ್ಮಾಸ್ಪತ್ರೆ ನಡೆಸ್ತಿತ್ತು. ಧರ್ಮಾಸ್ಪತ್ರೆ ಅಂತಂದ್ಮೇಲೆ ಅದು ಬಡವರ ಉಪಯೋಗಕ್ಕಾಗಿ ಅಂತಲೇ ಅರ್ಥ. ಆದ್ರೆ ಕೆಲವು ಅನುಕೂಲಸ್ಥರು ಕೂಡ ಅಲ್ಲಿಗೆ ಬಂದು ಬಿಟ್ಟಿ ಔಷಧಕ್ಕೆ ಕೈ ಒಡ್ತಿದ್ರು. ಇದನ್ನ ಗಮನಿಸಿದಂಥ ಮಠದ ಮಹಂತರು ಶ್ರೀಮಾತೆಯವರಿಗೆ ಈ ವಿಷಯ ತಿಳಿಸಿ ಇಂಥ ಅಭ್ಯಾಸ ನಿಲ್ಲೋ ಹಾಗೆ ಮಾಡಬೇಕಲ್ವೇ ಅಂತ ಕೇಳಿದ್ರು. ಸಾಮಾನ್ಯರಾಗಿದ್ರೆ ಈ ಸಮಸ್ಯೆಗೆ ಏನ್ ಪರಿಹಾರ ಹೇಳಬಹುದಾಗಿತ್ತು ಅಂತಂದ್ರೆ, ನಿಜ ಬಡವರಿಗಾಗಿ ತೆರೆದಿರತಕ್ಕಂಥ ಈ ಆಸ್ಪತ್ರೆಯನ್ನ ಅನುಕೂಲಸ್ಥರು ದುರುಪಯೋಗ ಪಡಿಸಿಕೊಳ್ಳದ ಹಾಗೆ ನೋಡ್ಕೋಬೇಕು. ಆದ್ರಿಂದ ಈ ಊರಿನ ಬಡವರ ಪಟ್ಟಿ ತಯಾರಿಸಿ ಅವರಿಗೆಲ್ಲ ಒಂದೊಂದು ಚೀಟಿ ಕೊಟ್ಟು ಆ ಚೀಟಿ ತಂದು ತೋರಿಸಿದ್ರೇನೇನೆ ಔಷಧ ಕೊಡೋದು, ಇಲ್ಲದಿದ್ರೆ ಕೊಡಬಾರದು ಅಂತನೂ ವ್ಯವಸ್ಥೆ ಮಾಡಬೇಕು ಅಂತ ಹೀಗೆ ಹೇಳಬಹುದಾಗಿತ್ತು. ಆದ್ರೆ ಶ್ರೀಮಾತೆಯವರ ಉದಾರ ದೃಷ್ಟಿ ಸಾಮಾನ್ಯ ಮಾನವರ ವಿಚಾರ ದೃಷ್ಟಿಯನ್ನ ಮೀರಿ ನಿಂತಿದೆ. ಅವರು ಹೇಳ್ತಾರೆ, ನೋಡು, ಬೇಕು ಅಂತ ಬೇಡಿ ಬಂದವರನ್ನ ಬಡವರು ಅಂತಲೇ ತಿಳಿಯಬೇಕು. ಆದ್ರಿಂದ ಅವರನ್ನ ಬರೀ ಕೈಯಲ್ಲಿ ಹಿಂತಿರುಗಿಸಬಾರದು ಅಂತ. ನೋಡು, ಬೇಕು ಅಂತ ಬೇಡಿ ಬಂದವರನ್ನ ಬಡವರು ಅಂತಲೇ ತಿಳಿಬೇಕು, ಆದ್ರಿಂದ ಅವರನ್ನ ಬರೀ ಕೈಯಲ್ಲಿ ಹಿಂತಿರುಗಿಸಬಾರದು ಅಂತ. ಹೀಗೆ ಈ ಧರ್ಮಾಸ್ಪತ್ರೆ ಸರ್ವರಿಗೂ ಬಾಗಿಲು ತೆರೆದಿಡುವಂತಾಯ್ತು. ನಾವೆಲ್ಲ ತಿಳಿದುಕೊಂಡಿರೋದು ಹೇಗೆ ಅಂತಂದ್ರೆ, ಕೈ ತುಂಬ ಹಣಕಾಸು, ಆಸ್ತಿ ಪಾಸ್ತಿ, ಒಡವೆ ವಸ್ತುಗಳಿರುವವನೇ ಶ್ರೀಮಂತ, ಇಲ್ಲದವನು ಬಡವ ಅಂತ. ಆದ್ರೆ ಶ್ರೀಮಾತೆಯವರು ತಿಳಿಸಿಕೊಡ್ತಾ ಇರೋದೇನು ಅಂತಂದ್ರೆ, ಬೇಕು ಅನ್ನುವವನೇ ಬಡವ, ಸಾಕು ಅನ್ನುವವನೇ ಶ್ರೀಮಂತ ಅಂತ. ಕೋಯಲ್ಪಾರ ಆಶ್ರಮ ರಾಮಕೃಷ್ಣ ಮಹಾಸಂಘಕ್ಕೆ ಸೇರುವ ಮೊದಲು ಅದರ ಆಶ್ರಮವಾಸಿಗಳು ಸ್ವದೇಶಿ ಚಳುವಳಿಯಲ್ಲಿ ಆಳವಾಗಿ ಮುಳುಗಿದ್ರು. ಇವರ ಆಗಿನ ಮುಖ್ಯ ಕಾರ್ಯಕಲಾಪಗಳು ಯಾವುವು ಅಂತಂದ್ರೆ, ಪರದೇಶಿ ವಸ್ತ್ರಗಳನ್ನ ನಿಷೇಧಿಸೋದು, ಸ್ವದೇಶಿ ವಸ್ತ್ರಗಳನ್ನ ಪ್ರೋತ್ಸಾಹಿಸೋದು. ಹೀಗೆ ಮಾಡಿ ಆ ಪರಕೀಯರಾದ ಬ್ರಿಟಿಷರು ಇಲ್ಲಿ ತಲೆ ಎತ್ತದ ಹಾಗೆ ಮಾಡೋದು, ಇದು ಆ ಆಶ್ರಮವಾಸಿಗಳ ಪ್ರಧಾನ ಕಾರ್ಯ ಆಗಿತ್ತು. ಶ್ರೀಮಾತೆಯವರು ಇದನ್ನ ನೋಡಿದ್ರು. ಈ ಯುವಕರೆಲ್ಲ ಖಾಲಿ ಮಾತಾಡಿ ಕಾಂತಿ ಎಬ್ಬಿಸಿಬಿಡುತ್ತೇವೆ ಅಂತ ಹೋಗಿ ಸುಮ್ಮನೆ ತಮ್ಮ ಶಕ್ತಿಯನ್ನ ವ್ರಯ ಮಾಡ್ತಿದ್ದಾರೆ ಅಷ್ಟೇ. ಆದ್ರಿಂದ ಅವರನ್ನೆಲ್ಲ ಕರೆದು ಶ್ರೀಮಾತೆಯವರು ಹೇಳ್ತಾರೆ, ನೋಡಿ, ನೀವೆಲ್ಲ ಕಾಂತಿ ಮಾಡಿ ಬಿಡ್ತೇವೆ ಅಂತ ಹೋಗಿ ಸುಮ್ಮನೆ ಒಂದೇ ಮಾತ್ರಂ ಅಂತ ಕೂತ್ಕೊಂಡ್ರೆ ಏನ್ ಸಾಧಿಸಿದಾಗಾಯ್ತು? ಮಗ್ಗ ತನ್ನಿ, ಬಟ್ಟೆ ನೇಯಿರಿ, ಬೇಕಾದ್ರೆ ನನಗೂ ಒಂದು ಚರಕ ತಂದು ಕೊಟ್ರೆ ನಾನು ದಾರ ತೆಗೀತೇನೆ, ಏನಾದ್ರೂ ರಚನಾತ್ಮಕವಾಗಿ ಮಾಡಿ, ಸುಮ್ಮನೆ ಕೂಗಬೇಡಿ ಅಂತ. ಇಲ್ಲಿ ನಾವು ಶ್ರೀಮಾತೆಯವರ ಪ್ರಯೋಗಶೀಲ ರಚನಾತ್ಮಕ ಮನೋಭಾವವನ್ನ ನೋಡಬಹುದು. ಆಶ್ರಮದ ಸಾಧು ಬ್ರಹ್ಮಚಾರಿಗಳೆಲ್ಲ ಚೆನ್ನಾಗಿ ಓದಿ ಬುದ್ಧಿವಂತರಾಗಬೇಕು ಅಂತ ಶ್ರೀಮಾತೆಯವರು ತವಕಿಸ್ತಿದ್ರು. ಯಾಕೆ ಅಂದ್ರೆ, ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ದಿವ್ಯ ಸಂದೇಶವನ್ನ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಬಿತ್ತರಿಸಿ ಬಂದಿದ್ದಾರೆ. ಈಗ ಆ ಜನರೆಲ್ಲ ಸ್ವಾಮಿ ವಿವೇಕಾನಂದರ ನಾಡಾದಂತಹ ಭಾರತಕ್ಕೆ ಬಂದು ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆದ್ರಿಂದ ಶ್ರೀಮಾತೆಯವರು ಬ್ರಹ್ಮಚಾರಿಗಳನ್ನ ಕರೆದು ಹೇಳ್ತಾರೆ, ನೋಡಿ, ಮುಂದೆ ಹೊರನಾಡುಗಳಿಂದ ಹಲವಾರು ಜನ ಭಕ್ತರು ಬರ್ತಾರೆ. ಆದ್ರಿಂದ ನೀವೆಲ್ಲ ಇಂಗ್ಲಿಷ್ ಭಾಷೆಯನ್ನ ಚೆನ್ನಾಗಿ ಕಲಿತಿರಬೇಕು ಅಂತ. ಹೀಗೆ ಹೇಳಿದ್ದಲ್ಲದೆ ಬ್ರಹ್ಮಚಾರಿಗಳಿಗೆ ಈ ಭಾಷೆಯನ್ನ ಕಲಿಸೋದಕ್ಕೋಸ್ಕರ
ಸ್ವಾಮಿ ಧರ್ಮಾನಂದ ಹಾಗೂ ಕೃಷ್ಣಭೂಷಣ ಬಾಬು ಎಂಬವರನ್ನ ಅವರೇ ನೇಮಿಸುತ್ತಾರೆ. ಮಠಗಳಲ್ಲಿ ಸೇವಾ ಕಾರ್ಯಗಳು ನಡೆಯೋದನ್ನ ಶ್ರೀಮಾತೆಯವರು ತುಂಬಾ ಪ್ರೋತ್ಸಾಹಿಸುತ್ತಿದ್ರು. ಆದರೆ ಈ ಕೆಲಸ ಕಾರ್ಯಗಳಿಂದ ಆಗತಕ್ಕಂತಹ ದುಷ್ಪರಿಣಾಮವನ್ನು ಕೂಡ ಅವರು ಚೆನ್ನಾಗಿಯೇ ತಿಳಿದಿದ್ರು. ಸನ್ಯಾಸಿಗಳು ಘನವಾದ ಉದ್ದೇಶ ಇಟ್ಟುಕೊಂಡೇ ಮಠ ಸ್ಥಾಪಿಸಿ ಸೇವಾ ಕಾರ್ಯಗಳನ್ನ ಹಚ್ಚಿಕೊಳ್ತಾರೆ. ಕಾರ್ಯ ಅಂದ್ರೆ ಸಾಕು, ಅದಕ್ಕೆ ಜನರ ಸಹಕಾರ ಬೇಕು. ಈ ಜನ ಯಾರು? ಪ್ರಪಂಚದ ಜನ. ಪ್ರಪಂಚದ ಜನ ಅಂತಂದ ಮೇಲೆ ಅವರಲ್ಲಿ ಒಂದಿಷ್ಟು ಪ್ರಾಪಂಚಿಕತೆ ಇಲ್ಲದೆ ಇರುತ್ತೆಯೇ? ಈಗ ಕೆಲಸ ಕಾರ್ಯಗಳು ಹೆಚ್ಚುತ್ತಾ ಜೊತೆಗೆ ಈ ಪ್ರಾಪಂಚಿಕ ಜನರ ಸಹಕಾರವು ಹೆಚ್ಚುತ್ತಾ ಹಾಗೆ ಮೆಲ್ಲಗೆ ಈ ಸಾಧುಗಳ ಮೇಲೆ ಅವರ ಪ್ರಭಾವವು ಹೆಚ್ಚುತ್ತಾ ಕೊನೆಗೆ ಸಾಧುಗಳು ಭಗವನ್ ಮಾರ್ಗದಿಂದ ವಿಚಲಿತರಾಗತಕ್ಕಂತಹ ಸಂದರ್ಭವೂ ಕೂಡ ಹೆಚ್ಚುತ್ತಾ ಬಂದುಬಿಡುತ್ತದೆ. ಇದು ಶ್ರೀಮಾತೆಯವರ ಸೂಕ್ಷ್ಮ ದೃಷ್ಟಿಗೆ ಗೋಚರವಾಗದೇ ಇರತಕ್ಕಂತಹ ವಿಷಯವೇನಲ್ಲ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಮಾತಿದೆ. ಆದ್ರಿಂದ ಶ್ರೀಮಾತೆಯವರು ಕೆಲಸ ಕಾರ್ಯಗಳನ್ನ ಹೆಚ್ಚಿಸಿಕೊಂಡು ಹೋದಂತಹ ಆ ಸನ್ಯಾಸಿಗಳನ್ನ ಕರೆದು ಹೇಳ್ತಾರೆ, ಏನಪ್ಪಾ, ಹೊರಿಯೋ ಕಾವಲಿಯಿಂದ ತಪ್ಪಿಸಿಕೊಂಡು ಬೆಂಕಿಗೆ ಹಾರ್ತಾರೇನೋ ಯಾರಾದ್ರೂ? ಮನೆ ಬಿಟ್ಟು ಬಂದ ನೀವು ಭಗವಂತನ ಧ್ಯಾನಕ್ಕೆ ವಿಶೇಷ ಗಮನ ಕೊಡದೆ ಕೆಲಸ ಕಾರ್ಯಗಳಲ್ಲಿ ಮುಳುಗಿ ಬಿಡೋದೇನಪ್ಪಾ? ಮಠ ಅಂತನ್ನೋದು ಇನ್ನೊಂದು ಮನೆ ಇದ್ದ ಹಾಗೆ. ಜನ ಮನೆ ಬಿಟ್ಟು ಮಠಕ್ಕೆ ಸೇರಿಕೊಳ್ತಾರೆ. ಆದ್ರೆ ಇಲ್ಲಿಗೆ ಅವರು ಎಷ್ಟು ಅಂಟಿಕೊಂಡು ಬಿಡ್ತಾರೆ ಅಂತಂದ್ರೆ ಇದನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ ಅಂತಾರೆ ಅಂತ. ಹೀಗೆ ಶ್ರೀಮಾತೆಯವರು ಸನ್ಯಾಸಿಗಳಿಗೆ ಮಾರ್ಗದರ್ಶನ ನೀಡಿ ಮಠ ಸುಸ್ಥಿರ ಆಗೋ ಹಾಗೆ ನಿರಂತರ ಶ್ರಮಿಸ್ತಾರೆ ಅಂತ ಇಲ್ಲಿಯವರೆಗೆ ಹೇಳಿ, ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.